HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಚೆನ್ನಮ್ಮ ಸಮಾಧಿಗೆ 3ನೇ ದಿನದ ಹಾಲು ತುಪ್ಪ ಕಾರ್ಯ ನೆರವೇರಿಸಿದ ಕುಟುಂಬಸ್ಥರು. ಸದ್ಗತಿ ಕೋರಿ ಹಾಲು ತುಪ್ಪ ಅರ್ಪಣೆ ಕಾರ್ಯ. ತಂದೆ ತಾಯಿ ಹೆಸರಲ್ಲಿ ಧಾರ್ಮಿಕ ಸಾಮಾಜಿಕ ಸೇವಾ ಕ್ಷೇತ್ರ ನಿರ್ಮಾಣದ ಮಾಹಿತಿ ಹಂಚಿಕೊಂಡ HDK. ದೆಹಲಿಯಲ್ಲಿ ಸಂಸತ್ ಭವನದ ಎದುರು ಪ್ರತಿಪಕ್ಷಗಳ ಧರಣಿ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೂ ಹೋರಾಟ. ಸಂಸದ ಶ್ರೇಯಸ್ ಪಟೇಲ್ ಆಕ್ರೋಶ. ಬೇಲೂರು ಭಾಗದ ತೋಟಗಳಲ್ಲಿ ಕಾಡಾನೆ ಗುಂಪು. ಕಾಡಾನೆಗಳ ದಾಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ. ಶಾಶ್ವತ ಪರಿಹಾರಕ್ಕೆ ರೈತರ ಒತ್ತಾಯ. ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನದ ಹಿನ್ನೆಲೆ 3ನೇ ದಿನದ ಧಾರ್ಮಿಕ ವಿಧಿವಿಧಾನಗಳನ್ನು ಬುಧವಾರ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯದ ಸಮೀಪದ ಸಮಾಧಿ ಸ್ಥಳದಲ್ಲಿ ನೆರವೇರಿಸಲಾಯಿತು. ಚೆನ್ನಮ್ಮ ಸಮಾಧಿ ಸ್ಥಳದಲ್ಲಿ ಸಂಪ್ರದಾಯದಂತೆ ನಡೆದ ಹಾಲು ತುಪ್ಪದ ಕಾರ್ಯಕ್ರಮದಲ್ಲಿ ದೇವೇಗೌಡ ಕುಟುಂಬದ ಸದಸ್ಯರು ಭಾಗವಹಿಸಿ ಚೆನ್ನಮ್ಮ ಅವರ ಸಮಾಧಿಗೆ ಪೂಜೆ ಸಲ್ಲಿಸಿದರು. ಸಮಾಧಿಗೆ ಹಾಲು ತುಪ್ಪ ಅರ್ಪಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕುಟುಂಬಸ್ಥರು ಗೌರವ ಸಮರ್ಪಿಸಿದರು. ಸಮಾಧಿ ಸ್ಥಳದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ವೇದ ಮಂತ್ರಗಳ ಮಧ್ಯೆ ನೆರವೇರಿದ್ದು ಕುಟುಂಬಸ್ಥರು ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಸಮಾಧಿಗೆ ಪುಷ್ಪಾರ್ಚನೆ ಮಾಡಿ ಕೆಲಕಾಲ ಮೌನಾಚರಣೆ ಮಾಡಲಾಯಿತು. ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿರುವ ಚೆನ್ನಮ್ಮ ಅವರ ಸಮಾಧಿಗೆ ಸಾರ್ವಜನಿಕರು ಮತ್ತು ಜೆಡಿಎಸ್ ಕಾರ್ಯಕರ್ತರು ಭೇಟಿ ನೀಡಿ ನಮನ ಸಲ್ಲಿಸುತ್ತಿದ್ದಾರೆ. ಕುಟುಂಬ ಸದಸ್ಯರು ಆಗಮಿಸಿದ್ದ ಹಿನ್ನೆಲೆ ಸ್ಥಳದಲ್ಲಿ ಅಗತ್ಯ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿತ್ತು. ಈ ವೇಳೆ ಮಾಜಿ ಪ್ರಧಾನಿ HD ದೇವೇಗೌಡರು, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಮಾಜಿ ಸಚಿವ HD ರೇವಣ್ಣ, ಭವಾನಿ ರೇವಣ್ಣ, ಪುತ್ರರಾದ ಬಾಲಕೃಷ್ಣಗೌಡ ಹಾಗೂ ರಮೇಶ್ ಗೌಡ, ಪುತ್ರಿಯರಾದ ಅನಸೂಯ ಮತ್ತು ಶೈಲಜಾ, ಶಾಸಕ CN ಬಾಲಕೃಷ್ಣ ಸೇರಿದಂತೆ ಕುಟುಂಬದ ಸದಸ್ಯರು, ಬಂಧುಗಳು ಮತ್ತು ಆಪ್ತರು ಉಪಸ್ಥಿತರಿದ್ದರು. ಚೆನ್ನಮ್ಮ ಅವರ ಆತ್ಮಕ್ಕೆ ಸದ್ಗತಿ ಸಿಗಲೆಂದು ಪ್ರಾರ್ಥನೆ ಸಲ್ಲಿಸಿರುವುದಾಗಿ ಪುತ್ರಿ ಅನಸೂಯ ಹೇಳಿದರು. ಹಾಲು ತುಪ್ಪ ಕಾರ್ಯದ ಬಳಿಕ ಮಾತನಾಡಿದ ಅವರು, ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಂತರ 3ನೇ ದಿನ ಹಾಲು ತುಪ್ಪ ಕಾರ್ಯವನ್ನು ನೆರವೇರಿಸಿದ್ದೇವೆ. ಅಮ್ಮನ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಎಂದು ಕುಟುಂಬದವರು ಹಾಗೂ ಬಂಧು ಬಳಗದವರೆಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಚೆನ್ನಮ್ಮ ಅವರಿಗೆ ಚಕ್ಕುಲಿ ಹಾಗೂ ಮೈಸೂರು ಪಾಕ್ ಅತ್ಯಂತ ಇಷ್ಟವಾಗಿದ್ದ ಸಿಹಿ ತಿಂಡಿಗಳಾಗಿದ್ದವು. ಆದ್ದರಿಂದ ಅವುಗಳನ್ನು ವಿಶೇಷವಾಗಿ ತಯಾರಿಸಿ ಸಮರ್ಪಿಸಲಾಗಿದೆ ಎಂದು ತಿಳಿಸಿದ ಅವರು, ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಸಂಕಲ್ಪದಂತೆ ಚೆನ್ನಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ವಿಷ್ಣು ಸಹಸ್ರನಾಮ ರುದ್ರ ಚಮಕ ಪಾರಾಯಣವನ್ನ 11 ದಿನಗಳ ಕಾಲ ನಿರಂತರವಾಗಿ ನಡೆಸಲಾಗುವುದು ಎಂದರು. ಪಾರಾಯಣದ ಬಳಿಕ ಧೂಪ ದೀಪ ಆರಾಧನೆ ನೆರವೇರಿಸಿ ಹಾಲು ತುಪ್ಪ ಕಾರ್ಯವನ್ನ ಶಾಂತಿಯುತವಾಗಿ ಹಾಗೂ ಸಂಪ್ರದಾಯಬದ್ದವಾಗಿ ಪೂರ್ಣಗೊಳಿಸಿದ್ದೇವೆ ಎಂದು ಅನಸೂಯ ತಿಳಿಸಿದರು. HCN ನ್ಯೂಸ್, ಹೊಳೆನರಸೀಪುರ. ವಿದ್ಯಾರ್ಥಿಗಳ ಧ್ವನಿಯನ್ನ ಲಾಠಿಯಿಂದ ಹತ್ತಿಕ್ಕಲು ಸಾಧ್ಯವಿಲ್ಲ. ಯುವಜನರ ಭವಿಷ್ಯ, ಶಿಕ್ಷಣ ವ್ಯವಸ್ಥೆಯ ಪಾವಿತ್ರ್ಯ ಮತ್ತು ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನವದೆಹಲಿಯ ಸಂಸತ್ ಭವನದ ಎದುರು ಸಿಜೆಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ನೀಡಿರುವ ವಿಪಕ್ಷ ಕಾಂಗ್ರೆಸ್ ಜುಲೈ 22ರಂದು ಸಹ ಪ್ರತಿಭಟನೆ ಮುಂದುವರೆಸಿದೆ. ಪ್ರತಿಭಟನೆಯಲ್ಲಿ ಕಪ್ಪು ಬಟ್ಟೆ ಧರಿಸಿ ಭಾಗವಹಿಸಿ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಪರವಾಗಿ ಹೋರಾಟದ ದನಿಯನ್ನ ಬಲವಾಗಿ ಮೊಳಗಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ, ದಾವಣಗೆರೆ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್, ಬೀದರ್ ಕ್ಷೇತ್ರದ ಸಂಸದ ಸಾಗರ್ ಖಂಡ್ರೆ ಸೇರಿದಂತೆ ಅನೇಕ ಸಂಸದರು ಭಾಗವಹಿಸಿ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡಿರುವ ಹಗರಣದ ಆರೋಪಿಗಳ ವಿರುದ್ಧ ನಿರ್ಲಕ್ಷ್ಯ ತಾಳಿರುವ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಯುವಜನರ ಕನಸುಗಳಿಗೆ ನ್ಯಾಯ ದೊರೆಯಲೇಬೇಕು. ನೀಟ್ ಹಗರಣದ ಕುರಿತು ಸಮಗ್ರ, ಪಾರದರ್ಶಕ ಮತ್ತು ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ವಿದ್ಯಾರ್ಥಿಗಳ ವಿಶ್ವಾಸವನ್ನು ಮರುಸ್ಥಾಪಿಸುವ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ ಎಂದು ಪ್ರತಿಭಟನಾಕಾರರು ಪ್ರತಿಪಾದಿಸಿದರು. ಈ ವೇಳೆ ಮಾತನಾಡಿದ ಶ್ರೇಯಸ್ ಎಂ ಪಟೇಲ್, ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಎಂದರು. ಇದೇ ವೇಳೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ನಡೆಸಿದ ಲಾಠಿ ಚಾರ್ಜ್ ಮತ್ತು ದಮನಕಾರಿ ಕ್ರಮವನ್ನು ತೀವ್ರವಾಗಿ ಖಂಡಿಸಿದರು. ಹಾಗೆಯೇ ನೀಟ್ ಪರೀಕ್ಷೆ ಅಕ್ರಮಗಳು ಮತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನ್ಯಾಯ ಒದಗಿಸುವಲ್ಲಿ ವಿಫಲರಾಗಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಯಾರು ಏನೇ ಷಡ್ಯಂತ್ರ ಮಾಡಿದರೂ ವಿದ್ಯಾರ್ಥಿಗಳ ಧ್ವನಿಯನ್ನ ಲಾಠಿಯಿಂದ ಹತ್ತಿಕ್ಕಲು ಸಾಧ್ಯವಿಲ್ಲ. ಯುವಜನರ ಭವಿಷ್ಯ, ಶಿಕ್ಷಣ ವ್ಯವಸ್ಥೆಯ ಪಾವಿತ್ರ್ಯ ಮತ್ತು ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಎಂದರು. HCN ನ್ಯೂಸ್, ಹಾಸನ್. ದೇಶದ ವಿದ್ಯಾರ್ಥಿ, ರಾಜ್ಯದ ವಿದ್ಯಾರ್ಥಿನಿಗೋಸ್ಕರ ನಮ್ಮ ಹೋರಾಟಕ್ಕಾಗಿ ಇವತ್ತು ಒಳ್ಳೆಯ ಪ್ರತಿಫಲವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದುವೇ ನಮ್ಮನ್ನ ಈ ಒಂದು ಸ್ಟೇಡಿಯಂನಲ್ಲಿ ಭೀಕರವಾಗಿ ನಮ್ಮನ್ನ ಕೂಡಿ ಹಾಕುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ.
ನೀವು ನೋಡಬಹುದು ಈ ಒಂದು ಸ್ಟೇಡಿಯಂನಲ್ಲಿ ಭೀಕರವಾಗಿ ನಮ್ಮ ಸಂಸದರನ್ನೆಲ್ಲ ಸೇರಿ ಒಳಗೊಂಡಂತೆ ಇವತ್ತು ನಮ್ಮನ್ನ ಬಂಧಿಸಿದ್ದಾರೆ. ನಮಗಂತೂ ಯಕ್ಷ ಪ್ರಶ್ನೆ, ಪ್ರಜಾಪ್ರಭುತ್ವ ದೇಶದಲ್ಲಿ ಅದು ದೆಹಲಿಯಲ್ಲಿ ಖಂಡಿತವಾಗಿಯೂ ಇನ್ನೂ ಬದುಕಿದೆಯಾ ಅನ್ನೋದು ನಮ್ಮ ಯಕ್ಷ ಪ್ರಶ್ನೆ. ಇವತ್ತು ನಾವೆಲ್ಲ ಸಂಸದರುಗಳನ್ನ ಮಾಡಿರುವಂತದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿ ಇವತ್ತು ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಎಲ್ಲ ನಮ್ಮ ಸಂಸದರುಗಳು, ನಮ್ಮ ನಾಯಕರಾದಂತಹ ಸುರ್ಜಿವಾಲಾ ಸರ್ ಇವತ್ತು ಸಹ ಇವತ್ತು ನಮ್ಮನ್ನೆಲ್ಲ ಇವತ್ತು ಬಂಧಿಸಿರುವಂತ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಮನ್ಸೂರ್ ಸರ್ ಆಗಿರ್ಬೋದು, ನಮ್ಮ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರುವಂತಹ ನಮ್ಮ ಮನ್ಸೂರ್ ಸಾಹೇಬ್ ಎಲ್ಲ ಒಂದು 10 ಜನ ಮತ್ತು ಕೇರಳ ಸಂಸದರಾಗಿರ್ಬೋದು ಎಲ್ಲರನ್ನೂ ಇವತ್ತು ಬಂಧಿಸಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಇನ್ನಾದ್ರೂ ವಿದ್ಯಾರ್ಥಿನಿಯರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಸರ್ಕಾರ ಮಾಡಲಿ. ಏನು ದುಡ್ಡಿರುವವರ ಪರವಾಗಿ ನಿಲ್ಲದ್ ಬಿಟ್ಟು ಬಡವರ ರೈತರ ವಿದ್ಯಾರ್ಥಿನಿಯರ ಪರವಾಗಿ ನಿಲ್ಲುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಲಿ. ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಮಕ್ಕಳು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಬೀದಿಗಿಳಿದುವಂತಹ ಘಟನೆ ನಿನ್ನೆ ಬಂದಿದೆ. ಅಲ್ಲಿ ಗೊತ್ತಾಗ್ತದೆ ಏನು ಅಂಬೇಡ್ಕರ್ ಸಾಹೇಬ್ರ ಒಂದು ಸಂವಿಧಾನದಡಿ ಎಲ್ಲಾ ರೀತಿಯ ಹಕ್ಕನ್ನು ಕಿತ್ಕೊಳ್ಳುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ಈ ಹೊಣೆ ಹೊತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು, ಶಿಕ್ಷಣ ಸಚಿವರು ಎಲ್ಲರೂ ಸೇರಿ ಇವತ್ತು ರಾಜೀನಾಮೆ ಕೊಡಬೇಕಾಗ್ತದೆ. ಬೇಲೂರು ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಹಳ್ಳಿ ಗ್ರಾಮದಲ್ಲಿ ಕಳೆದ 3-4 ದಿನಗಳಿಂದ ಕಾಡಾನೆಗಳ ಹಾವಳಿ ತೀವ್ರಗೊಂಡಿದ್ದು ರೈತರು ಆತಂಕದ ವಾತಾವರಣದಲ್ಲಿ ದಿನ ಕಳೆಯುವಂತಾಗಿದೆ. ಸುಮಾರು 15ರಿಂದ 20 ಕಾಡಾನೆಗಳ ಹಿಂಡು ತೋಟಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾಗೂ ಕೃಷಿ ಉಪಕರಣಗಳನ್ನು ನಾಶಪಡಿಸಿರುವುದರಿಂದ ರೈತರು ಅರಣ್ಯ ಇಲಾಖೆ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ರೈತರಾದ ಜನಾರ್ದನ್ ಶೆಟ್ಟಿ ಮತ್ತು ಪ್ರಭಾಕರ್ ಶೆಟ್ಟಿ ಮಾತನಾಡಿ, ತಮ್ಮ 5 ಎಕರೆ ತೋಟಕ್ಕೆ ನುಗ್ಗಿದ ಕಾಡಾನೆಗಳು ಫಸಲಿಗೆ ಬಂದಿದ್ದ 100ರಿಂದ 200 ಅಡಿಕೆ ಗಿಡಗಳು, 9ರಿಂದ 10 ವರ್ಷದ ರೋಬಸ್ಟಾ ಕಾಫಿ ಗಿಡಗಳು, ನರ್ಸರಿ ಗಿಡಗಳು ಮತ್ತು ಸ್ಪ್ರಿಂಕ್ಲರ್ ಪೈಪ್ಗಳನ್ನು ತುಳಿದು ಹಾನಿಗೊಳಿಸಿದೆ ಎಂದು ತಿಳಿಸಿದರು. ಈಗಾಗಲೇ ಕೊಳೆ ರೋಗದಿಂದ ಸಂಕಷ್ಟದಲ್ಲಿದ್ದ ರೈತರಿಗೆ ಈ ದಾಳಿಯಿಂದ 2ರಿಂದ 3 ಲಕ್ಷ ರೂಪಾಯಿಗೂ ಅಧಿಕ ನಷ್ಟ ಉಂಟಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಗ್ರಾಮದ ಸುತ್ತಮುತ್ತ ಸುಮಾರು 15ರಿಂದ 20 ಕಾಡಾನೆಗಳು ಬೀಡು ಬಿಟ್ಟಿದ್ದು ಪ್ರತಿದಿನ 23 ಕಿಲೋಮೀಟರ್ ದೂರದಿಂದ ತೋಟಕ್ಕೆ ಬರುವ ರೈತರಿಗೆ ಕೃಷಿ ಮಾಡೋದು ದುಸ್ತರವಾಗಿದೆ. ಕಳೆದ 3 ವರ್ಷಗಳಿಂದ ಆನೆಗಳ ಭಯದಿಂದ ಗದ್ದೆ ಕೆಲಸಗಳನ್ನು ಕೈಬಿಡೋ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಬಾಳೆ, ಅಡಿಕೆ ಮತ್ತು ಕಾಫಿ ಬೆಳೆ ಬೆಳೆಯೋದೇ ಕಷ್ಟವಾಗಿದೆ. ಬೆಳಗ್ಗೆ ತೋಟಕ್ಕೆ ಹೋಗಲು ಮತ್ತು ಸಂಜೆ 5 ಗಂಟೆಯ ನಂತರ ಮನೆಯಿಂದ ಹೊರಬರಲು ಸಹ ಭಯವಾಗುತ್ತಿದೆ. ಆನೆಗಳು ಮನೆಗಳ ಸಮೀಪದವರೆಗೂ ಬರುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಹಿಂದೆಯೂ ಆನೆ ದಾಳಿಯಿಂದ ಬೆಳೆ ನಷ್ಟವಾಗಿದ್ದಾಗ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ರೂ ಅಲ್ಪ ಪ್ರಮಾಣದ ಪರಿಹಾರ ಮಾತ್ರ ದೊರೆತಿತ್ತು. ಈ ಬಾರಿ 2 ಬಾರಿ ಅರ್ಜಿ ಸಲ್ಲಿಸಿದ್ರೂ ಸಮರ್ಪಕ ಸ್ಪಂದನೆ ಸಿಗದ ಕಾರಣ ಮತ್ತೆ ಅರ್ಜಿ ಸಲ್ಲಿಸುವ ಆಸಕ್ತಿಯನ್ನೇ ಕಳೆದುಕೊಂಡಿದ್ದೇವೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದರು. ಸ್ಥಳೀಯ ಶಾಸಕ ಎಚ್.ಕೆ. ಸುರೇಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಪರಿಶೀಲಿಸಬೇಕು. ಜೊತೆಗೆ ವಿಧಾನಸಭೆಯಲ್ಲಿ ಈ ಭಾಗದ ಕಾಡಾನೆಗಳ ಸಮಸ್ಯೆಯನ್ನು ಪ್ರಸ್ತಾಪಿಸಿ ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಗ್ರಾಮದಿಂದ ಕೇವಲ 500 ಮೀಟರ್ ಅಂತರದಲ್ಲೇ ಕಾಡಾನೆಗಳು ನಿರಂತರವಾಗಿ ಸಂಚರಿಸುತ್ತಿದ್ದರೂ ಅರಣ್ಯ ಇಲಾಖೆ ಸಿಬ್ಬಂದಿ ಕೇವಲ ಸ್ಥಳ ಪರಿಶೀಲಿಸಿ ತೆರಳುತ್ತಿದ್ದಾರೆ. ಶಾಶ್ವತ ಪರಿಹಾರಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ಕಾಡಾನೆಗಳನ್ನು ಸುರಕ್ಷಿತವಾಗಿ ಬೇರೆ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸುವುದು, ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವುದು ಮತ್ತು ರೈತರ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸಲು ಸರ್ಕಾರ ಹಾಗೂ ಅರಣ್ಯ ಇಲಾಖೆ ತಕ್ಷಣವೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಗ್ರಾಮಸ್ಥರಾದ ಜಗನ್ನಾಥ್, ಸವಿನ್, ಮಹೇಶ್ ಹಾಗೂ ಸ್ವಾಮಿ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಕುಂಬಾರಹಳ್ಳಿ ಅರಳಿ ಹೋಬಳಿ ಸರ್, ಇಲ್ಲಿ 3 ವರ್ಷದಿಂದ ನಾವು ಗದ್ದೆ ಮಾಡ್ತಾ ಇಲ್ಲ, ಗದ್ದೆ ಎಲ್ಲ ಬೆಳೆದಿದ್ದೀವಿ. ಆಮೇಲೆ ಬಾಳೆ ಬೆಳೆಯಂಗಿಲ್ಲ, ಅಡಿಕೆ ಬೆಳೆಯಂಗಿಲ್ಲ, ಕಾಫಿ ಬೆಳೆಯಂಗಿಲ್ಲ, ಏನು ಬೆಳೆಯಂಗಿಲ್ಲ. ಸರ್ಕಾರ ಒಂದು ಚೂರು ನಮಗೆ ಸ್ಪಂದಿಸ್ತಲ್ಲ ಸರ್. ಈ ಆನೆಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ಏನಾದರೂ ಒಂಚೂರು ನಮಗೇನಾದ್ರು ಪರಿಹಾರ ಸಿಗ್ಬೋದು. 2-3 ಸತಿ ಅರ್ಜಿ ಕೊಟ್ಟರು ನಮಗೇನು ಇಲ್ಲಿ ಪರಿಹಾರ ಏನು ಕೊಟ್ಟಿಲ್ಲ ಸರ್. ಬೆಳಿಗ್ಗೆ ಎದ್ದು ನಾವು ಎಲ್ಲಿ ಹೊಲಕ್ಕೆ ತೋಟಕ್ಕೆ ಎಲ್ಲೂ ಹೋಗಂಗಿಲ್ಲ, ಆ ಪರಿಸ್ಥಿತಿ ಆಗಿದೆ. ಸಾಯಂಕಾಲ 5 ಗಂಟೆ ಮೇಲೆ ಮನೆಯಿಂದ ಹೊರಗೆ ಓಡಂಗಿಲ್ಲ, ಮನೆ ಬಾಗಿಲಿಗೆ ಬರ್ತವೆ ಆನೆನ. ಈ ಸರ್ಕಾರ ಏನು ಮಾಡ್ತಿದೆ ಸರ್? ಇದು ಏನು ನಾವು ಬದುಕಬೇಕಲ್ಲ ಸಾಯ್ಬೇಕಾ? ಈ ಥರ ಮಾಡ್ತಾಯಿದೆಯಲ್ಲ ಈ ಸರ್ಕಾರ. ಕಣ್ಣಿಲ್ವ ಇದಕ್ಕೆ? ಈ ಬಡವ್ರನ್ನಲ್ಲಿ ಹಿಂಗೆ ಹೊಡೆದು ಒಬ್ಬರು ಒಂದು ತೋಟಕ್ಕೆ ಯಾರು ಹೋಗಂಗಿಲ್ಲ ಇಲ್ಲಿ. ಆ ಪರಿಸ್ಥಿತಿ ಆಗಿದೆ ಸರ್. ಏನು ಮಾಡೋದು ಇದು ಪರಿಸ್ಥಿತಿ? ಕುಂಬಾರಹಳ್ಳಿ ಅರಳಿ ಹೋಬಳಿ, ಬೇಲೂರು ತಾಲೂಕು. ಇಲ್ಲಿ ನಮಗೆ ತುಂಬ ವರ್ಷಗಳಿಂದ ಈಗ ಆನೆಗಳು ಪದೇ ವರ್ಷದಿಂದ ದಿನಂಪ್ರತಿ ವರ್ಷ ಜಾಸ್ತಿ ಆಗ್ತಾಯಿದೆ. ಈ ಬಾರಿ ತುಂಬ ಆನೆಗಳು ಲೂಟಿಯಾಗಿದೆ. ಕಳೆದ ಬಾರಿ ಒಂದು ಸತಿ ಅರ್ಜಿ ಕೊಟ್ಟಿದ್ದು ಅದು ಕೇವಲವಾದ ಒಂದು ಮೊತ್ತವನ್ನು ಕೊಟ್ಟು ಸರ್ಕಾರ ಕಣ್ಣೊರೆಸೋ ತಂತ್ರ ಮಾಡಿ ನಾನು ಅಡಿಕೆ ಬೆಳೆಗೆ ನನಗೆ ಅದು ಬಾರಿ ಅರ್ಜಿ ಕೊಟ್ಟಿದೆ. 2 ಬಾರಿ ಲೂಟಿ ಮಾಡಿದೆ. ನಂದು ಹೆಚ್ಚು ಕಡಿಮೆ 100ರಿಂದ 200 ಅಡಿಕೆ ಗಿಡಗಳು, ಫಸಲಿಗೆ ಬಂದ ಅಡಿಕೆಗಳು ನಾಶವಾಗಿದೆ. ಹಾಗೆ ರೋಬಸ್ಟ ಕಾಫಿ ಗಿಡಗಳು, ಹಾಗೆ ಇದು ನರ್ಸರಿ ಗಿಡಗಳನ್ನೆಲ್ಲ ತುಳುಗಳು, ನಮ್ಮ ಸ್ಪ್ರಿಂಕ್ಲರ್ ಮಾಡೋ ಪೈಪ್ಗಳಿಗೂ ಡ್ಯಾಮೇಜ್ ಆಗಿದೆ.
ಹಾಗೆ ತುಂಬ ನಮಗೆ ಪ್ರತಿ ವರ್ಷವೂ ಈಗ ಆನೆ ದಾಳಿಯಿಂದ ನಮ್ಮಲ್ಲಿ ಬದುಕು. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ತಮ್ಮ ತಂದೆ ಮಾಜಿ ಪ್ರಧಾನಿ HD ದೇವೇಗೌಡ ಹಾಗೂ ತಾಯಿ ಚೆನ್ನಮ್ಮ ಅವರ ಹೆಸರಿನಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರವನ್ನು ನಿರ್ಮಿಸುವ ಯೋಜನೆ ರೂಪಿಸಿರುವುದಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ತಿಳಿಸಿದರು. ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಅವರು ಮಾತನಾಡಿ, ನಮ್ಮ ತಂದೆಯವರು ಇನ್ನು 7-8 ವರ್ಷಗಳ ಕಾಲ ನಮ್ಮೊಂದಿಗೆ ಇರಲಿದ್ದಾರೆ ಎಂದು ನಾವು ನಿರೀಕ್ಷಿಸಿದ್ದೆವು. ಆದರೆ ತಾಯಿಯವರ ಅಗಲಿಕೆ ಅವರಿಗೆ ತೀವ್ರ ಮಾನಸಿಕ ನೋವುಂಟು ಮಾಡಿದೆ. ಆದ್ದರಿಂದ ಕುಟುಂಬದವರು ಅವರೊಂದಿಗೆ ಸದಾ ಇದ್ದು ಧೈರ್ಯ ತುಂಬುವ ಅಗತ್ಯವಿದೆ ಎಂದು ತೀರ್ಮಾನಿಸಿದ್ದೇವೆ ಎಂದರು. ಕುಟುಂಬದ ಸದಸ್ಯರು ಹಾಗೂ ತಂದೆಯವರೊಂದಿಗೆ ಚರ್ಚಿಸಿ ಈ ಸ್ಥಳವನ್ನು ಸಮಾಜಕ್ಕೆ ಸಮರ್ಪಿತ ಧಾರ್ಮಿಕ ಕ್ಷೇತ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು. ಸಂಕಷ್ಟದಲ್ಲಿರುವವರು, ಮಾನಸಿಕ ನೆಮ್ಮದಿ ಬಯಸುವವರು, ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಇಲ್ಲಿ ಬಂದು ಧೈರ್ಯ ಮತ್ತು ನೆಮ್ಮದಿ ಪಡೆದು ಮರಳುವಂತಹ ವಾತಾವರಣ ನಿರ್ಮಿಸಲಾಗುವುದು ಎಂದರು. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸುವ ಉದ್ದೇಶದಿಂದ ವಿಶ್ವಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಈ ಕ್ಷೇತ್ರವನ್ನ ತಂದೆ ತಾಯಿಯ ಹೆಸರಿನಲ್ಲಿ ನಿರ್ಮಿಸಲಾಗುವುದು. ಇದು ನಮ್ಮ ಕುಟುಂಬದ ಸ್ವಂತ ಆಸ್ತಿಯಾಗಿರುವುದಿಲ್ಲ. ಕುಟುಂಬದ ಸದಸ್ಯರು ಯಾವುದೇ ರೀತಿ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದರು. ಈ ಸ್ಥಳದಲ್ಲಿ ಯಾವುದೇ ರೀತಿ ರಾಜಕೀಯ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ. ರಾಜಕೀಯ ಪ್ರಭಾವದಿಂದ ದೂರವಿರಿಸಿ ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡುವವರನ್ನು ಗುರುತಿಸಿ ಜವಾಬ್ದಾರಿ ನೀಡಲಾಗುವುದು ಎಂದರು. ಈ ಯೋಜನೆಗಾಗಿ ಭೂಮಿ ನೀಡಿರುವ ರೈತರೊಂದಿಗೆ ಮಾತುಕತೆ ನಡೆಸಿ ಅವರು ನಿರೀಕ್ಷಿಸಿದ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಮುಂದೆಯೂ ಸ್ಥಳೀಯ ಕುಟುಂಬಗಳಿಗೆ ಉದ್ಯೋಗ ಮತ್ತು ಬದುಕಿನ ಅವಕಾಶ ಕಲ್ಪಿಸುವ ರೀತಿಯಲ್ಲಿ ಯೋಜನೆ ರೂಪಿಸಲಾಗುವುದು ಎಂದರು. ವಯೋವೃದ್ಧರು, ಅನಾಥ ಮಕ್ಕಳು, ರೈತರಿಗಾಗಿ ಸಂಶೋಧನಾ ಕೇಂದ್ರ, ಸಂಸ್ಕೃತ ಪಾಠಶಾಲೆ ಸೇರಿದಂತೆ ವಿವಿಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಯೋಜನೆಗಳನ್ನು ಇಲ್ಲಿ ಸ್ಥಾಪಿಸುವ ಉದ್ದೇಶವಿದೆ. ಬಡವರು ಮತ್ತು ಅನಾಥರಿಗೆ ನೆರಳಾಗುವ, ಬದುಕಿಗೆ ದಾರಿ ತೋರಿಸುವ ಶಾಶ್ವತ ಸೇವಾ ಕೇಂದ್ರವಾಗಿ ಇದನ್ನು ಅಭಿವೃದ್ಧಿಪಡಿಸಲು ನೀಲನಕ್ಷೆ ಸಿದ್ದಪಡಿಸಲಾಗಿದೆ ಎಂದರು. ಈ ಕುರಿತು ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ ಚರ್ಚೆ ನಡೆಸಿದ್ದು ಎಲ್ಲರ ಸಹಮತ ದೊರೆತಿದೆ. ಮುಂದಿನ 15-20 ದಿನಗಳಲ್ಲಿ ಯೋಜನೆಗೆ ಚಾಲನೆ ನೀಡಿ 2-3 ವರ್ಷದ ಒಳಗೆ ಪ್ರಮುಖ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಗುರಿ ಹೊಂದಿದ್ದೇವೆ ಎಂದು ಕುಮಾರಸ್ವಾಮಿ ತಿಳಿಸಿದರು. HCI ನ್ಯೂಸ್, ಹೊಳೆನರಸೀಪುರ. ಇವತ್ತು ನಮ್ಮ ಇದರಲ್ಲಿ ಪ್ರತೀತಿ ಏನು ಅಂದರೆ, ನಾವು ಮಣ್ಣಲ್ಲಿ ಇಟ್ಟ ಮೇಲೆ 3ನೇ ದಿವಸದಲ್ಲಿ ಹಾಲು ತುಪ್ಪ ಅಂತ ಒಂದು ಕಾರ್ಯ ಮಾಡ್ತೀವಿ. ಅದನ್ನಿವತ್ತು ಕುಟುಂಬದವರೆಲ್ಲ ಸೇರಿ, ವಿಶೇಷವಾಗಿ ಹೆಚ್ಚಿನ ರೀತಿ ಹೊರಗಿನವರು ಬಂದಿದ್ದರು. ಎಲ್ಲ ಪ್ರೀತಿ ಪಾತ್ರರು ಬಂದು ಶ್ರದ್ಧಾಭಕ್ತಿಯಿಂದ ಹಾಲು ತುಪ್ಪನ ಬಿಟ್ಟು ಅವರಿಗೆ ಸದ್ಗತಿ ಸಿಗಲಿ ಅಂಥೇಳಿ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಬಂದಂಥವ್ರೆಲ್ರಿಗೂ ನಾನು ನನ್ನ ಕೃತಜ್ಞತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮನಿಗೆ ಈ ಇದರಲ್ಲಿ ಎಲ್ಲದನ್ನೂ ಇಡಲ್ಲ. ಅವ್ರಿಗೆ ಚಕ್ಲಿ ತುಂಬ ಇಷ್ಟ, ಮೈಸೂರು ಪಾಕ್ ಅವ್ರಿಗೆ ಇಷ್ಟವಾದ ಸಿಹಿ. ಇವತ್ತು ನಾವು ಅದನ್ನು ನಿನ್ನೆ ವಿಶೇಷವಾಗಿ ಮನೆಯಲ್ಲೇ ತಯಾರಿಸಿ ತಂದು ಅವರಿಗೆ ಸಮರ್ಪಣೆ ಮಾಡಿದ್ದೀವಿ ಮನಸ್ಪೂರ್ವಕವಾಗಿ. ಅದಕ್ಕಿಂತ ಮುಂಚೆ ವಿಷ್ಣು ಸಹಸ್ರನಾಮ ಮತ್ತು ರುದ್ರ ಚಮಕ ಹೇಳಿ ಅವರ
ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರತಿದಿನ 11 ದಿವಸನೂ ಅದು ಪಾರಾಯಣ ಮಾಡಬೇಕು ಅಂತ ಅಪ್ಪ ಸಂಕಲ್ಪ ಮಾಡಿಸಿದ್ದಾರೆ. ಅದರಿಂದ ಅದು ನಿರಂತರವಾಗಿ 11 ದಿವಸ ತನಕ ನಡೆಯುತ್ತೆ. ಇವತ್ತು ಆ ಪಾರಾಯಣ ಆದ ಮೇಲೇ ಧೂಪ ದೀಪಗಳನ್ನು ಮಾಡಿ ಹಾಲು ತುಪ್ಪನ ಬಿಟ್ಟು ನಮ್ಮ ಕಾರ್ಯಕ್ರಮನ ಪ್ರಶಾಂತವಾಗಿ ಸುಸೂತ್ರವಾಗಿ ಮಾಡಿದ್ದೀವಿ. ನಮ್ಮ ಜಿಲ್ಲೆಯ ಮಾಧ್ಯಮದ ಮಿತ್ರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಕಳೆದ 4 ದಿನಗಳಿಂದ ತಾವುಗಳು ಪ್ರತಿನಿತ್ಯದ ನಮ್ಮ ತಾಯಿಯ ಒಂದು ಅಂತ್ಯಕ್ರಿಯೆ ಆದ ನಂತರವೂ ಸಹ ಕಳೆದ 2 ದಿನಗಳಿಂದ ಇಲ್ಲಿ ನಡೀತಾ ಇರತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತೀನಿ ನಾನು. ಏಕೆಂದರೆ ನಮ್ಮ ತಾಯಿಯ ಬದುಕು ಜೀವನವೆಲ್ಲ ದೇವರನ್ನು ನಂಬಿ ಬದುಕಿರತಕ್ಕಂಥ ಬದುಕು ಇದು. ಬಹುಶಃ ತಮ್ಮಗಳಿಗೂ ಇವತ್ತಿನ 2 ದಿನಗಳಿಂದ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮ ನೋಡಿದಾಗ ಒಂದು ರೀತಿಯ ಉತ್ತಮವಾದಂಥ ರೀತಿಯಲ್ಲಿ ಒಂದು ಭಾವನೆಗಳನ್ನು ನೀವು ಕಂಡಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ತಂದೆಯವರು ಸಹ ಅವರ ಬದುಕಿನಲ್ಲಿ ಇಲ್ಲಿ ಇರ್ತಕ್ಕಂಥ ರಂಗನಾಥ ಸ್ವಾಮಿ ಮತ್ತು ಶಿವನ ಒಂದು ದೇವಸ್ಥಾನ, ಅದು ಮೊದಲು ಒಂದು ಸಣ್ಣ ಗುಡಿ. ಅವರು ಹುಟ್ಟಿದಂಥ ದಿನಗಳಲ್ಲಿ ನಾವು ಬೆಳೆದಂಥ ದಿನಗಳಲ್ಲೂ ನಾವು ಹುಟ್ಟು ಬೆಳೆದಂಥ ದಿನದಲ್ಲೂ ಒಂದು ಸಣ್ಣ ಗುಡಿ ಇತ್ತು. ಈಗ ರೇವಣ್ಣ ಅವರು ಅಲ್ಲಿ ಒಂದು ದೊಡ್ಡ ಉತ್ತಮವಾದಂಥ ಶಿವನ ದೇವಸ್ಥಾನವನ್ನು ಮಾಡಿದ್ದಾರೆ. ದೇವೇಶ್ವರ ದೇವಸ್ಥಾನವನ್ನು ನಮ್ಮ ಶೃಂಗೇರಿ ಮಠದ ಗುರುಗಳೇ ಬಂದು ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅದು ಸಹ ತಾವುಗಳೇ ನಾಡಿನ ಜನತೆಯ ಮುಂದೆ ಪ್ರದರ್ಶನ ಮಾಡಿ ಅದೆಲ್ಲವನ್ನು ಮಾಹಿತಿ ಇಟ್ಟಿದ್ದೀರಿ. ಅವರೂ ಸಹ ದೈವ ಭಕ್ತರೇ ಇದ್ದಾರೆ. ಅದರಿಂದ ಎಲ್ಲ ವಿಧಿವಿಧಾನಗಳು ಒಂದು ನಮ್ಮ ಧಾರ್ಮಿಕವಾಗಿ ಏನು ನಡೀಬೇಕು ಅದೆಲ್ಲವನ್ನು ಇವತ್ತು ಅತ್ಯಂತ ಶ್ರದ್ಧೆಯಿಂದ ಇವತ್ತೇನು ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ನಮ್ಮ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ. ಬೇಲೂರು ತಾಲೂಕಿನ ಅರೆಹಳ್ಳಿಯ ವಿನಾಯಕ ಸಮುದಾಯ ಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26ನೇ ಸಾಲಿನ 76ನೇ ವಾರ್ಷಿಕ ಮಹಾಸಭೆ ನಡೆಯಿತು. ಸಭೆಯನ್ನು ಉದ್ಘಾಟಿಸಿ ಸಂಘದ ಅಧ್ಯಕ್ಷ ನಾಗೇಶ್ ಶೆಟ್ಟಿ ಮಾತನಾಡಿ, ನಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಚಿನ್ನದ ಅಡಮಾನ ಸಾಲದ ಬಡ್ಡಿದರ ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತ ಕಡಿಮೆ ಇದೆ. ರೈತರಿಗೆ ಅನುಕೂಲವಾಗುವಂತೆ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರವನ್ನು ದಾಸ್ತಾನು ಮಾಡಲಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮೊದಲ ಹಂತದಲ್ಲಿ ರೈತರಿಗೆ 40 ಲಕ್ಷ ರೂಪಾಯಿ ಸಾಲವನ್ನು ಮಂಜೂರು ಮಾಡಿದ್ದಾರೆ. ಎರಡನೇ ಹಂತದಲ್ಲಿ ರೇವಣ್ಣ ಅವರ ಸಹಕಾರದಿಂದ ಮಂಜೂರಾದ 70 ಲಕ್ಷ ರೂಪಾಯಿ ಸಾಲವನ್ನು 214 ರೈತರಿಗೆ ಸಮಾನವಾಗಿ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ, ಹಲವು ಏಳು ಬೀಳುಗಳನ್ನು ದಾಟಿ ಸಂಘವು 76ನೇ ವಸಂತಕ್ಕೆ ಕಾಲಿಟ್ಟಿದೆ. ಈ ಸಂಘವು ಇಡೀ ತಾಲೂಕಿನಲ್ಲಿ ಮುಂಚೂಣಿಯಲ್ಲಿದ್ದು ಹೆಚ್ಚಿನ ಸದಸ್ಯರನ್ನ ಹೊಂದಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮತ್ತು ಎಚ್ಡಿ ರೇವಣ್ಣ ಅವರ ಆಶಯದಂತೆ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಸಂಘಗಳು ಶ್ರಮಿಸುತ್ತಿವೆ ಎಂದರು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಮಾತನಾಡಿ, 2004ರಿಂದ ರೈತರಿಗೆ ಬಡ್ಡಿ ರಹಿತ ಸಾಲ ನೀಡಲಾಗುತ್ತಿದೆ. ಜಿಲ್ಲೆಯ ಸಹಕಾರ ಸಂಘಗಳಿಗೆ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗುತ್ತಿದೆ. ಈ ಸಹಕಾರ ವ್ಯವಸ್ಥೆಯನ್ನ ಇನ್ನಷ್ಟು ಅಭಿವೃದ್ಧಿಪಡಿಸಲು ಎಲ್ಲ ರೈತರು ತಮ್ಮ ವ್ಯವಹಾರವನ್ನು ಪತ್ತಿನ ಸಹಕಾರ ಸಂಘದಲ್ಲಿಯೇ ನಡೆಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಕೆಪಿ ಗಾಯತ್ರಿ, ಸಿಇಒ ಚನ್ನಕೇಶವ, ನಿರ್ದೇಶಕರಾದ ತುಳಸಿದಾಸ್, ಚಂದ್ರಶೇಖರ್, ನಿಂಗರಾಜ್, ಅನಂತರಾಜು, ಅಣ್ಣಪ್ಪ, ರಾಮಚಂದ್ರ, ಸುಹೇಲ್ ರೆಹಮಾನ್, ಪುಟ್ಟರಾಜು, ಪದ್ಮಾ, ಹೇಮರಾಜ್, ಬ್ಯಾಂಕ್ ಪ್ರತಿನಿಧಿ ಹರೀಶ್ ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ದಾಟಿ ಇವತ್ತು ಏನಾದರೂ ನಮ್ಮ ತಾಲೂಕಿನಲ್ಲಿ ಒಂದು ಸುಮಾರು ಟಾಪ್ 10 ಹೆಚ್ಚು ಕಾರ್ಯನಿರ್ವಹಿಸತಕ್ಕಂಥ ಒಂದು 10 ಸಹಕಾರ ಸಂಘಗಳಲ್ಲಿ ಒಂದಾಗಿದೆ ಅಂತಂದ್ರೆ ಈ ಅರೇಂಜ್ ಸೊಸೈಟಿ. ಈ ಹಿಂದಿನ 10 ವರ್ಷದ ಬೋರ್ಡು ಬಾಡಿ ಇನ್ನೂ ಅನೇಕ ಜನರಲ್ಲಿ ಅಧ್ಯಕ್ಷರಾಗಿ ಈ ಬಾರಿಗೆ ಆಯ್ಕೆ ಆಗಿ ಹೊರಗಿರ್ತಕ್ಕಂಥವರು ಅಧ್ಯಕ್ಷರ ಶ್ರಮದಿಂದ ಈ ಹಂತಕ್ಕೆ ಬಂದಿದೆ. ನಾನು ತಾಲೂಕಿನಲ್ಲಿ 30 ಸಹಕಾರ ಸಂಘಗಳಲ್ಲೂ ಎಲ್ಲ ಭಾಗದಲ್ಲಿ ನೋಡಿದ ಸಂದರ್ಭದಲ್ಲಿ ಅರೆಯಲ್ಲಿ ಸೇರುದಾರರು ಜಾಸ್ತಿ, ಸಂಖ್ಯೆ ಜಾಸ್ತಿ, ಆದರೆ ಕಡಿಮೆ. ವ್ಯವಹಾರ ಚೆನ್ನಾಗಿದೆ, ಸ್ವಂತ ಬಂಡವಾಳ ಚೆನ್ನಾಗಿದೆ. ನಾವು ಒಂದು ಖಾಸಗಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಸಾಲಗಾಮೆ ರಸ್ತೆಯ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ದಿನಾಂಕ 29/7/2026 ಬುಧವಾರ ಶ್ರೀ ಗುರುಪೂರ್ಣಿಮೆ ಮಹೋತ್ಸವ 2026 ಆಯೋಜಿಸಲಾಗಿದೆ. ಹಾಸನ ಸಾಲಗಾಮೆ ರಸ್ತೆಯ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ದಿನಾಂಕ 23/7/2026 ಗುರುವಾರದಿಂದ 29/7/2026 ಬುಧವಾರದವರೆಗೂ ಪ್ರತಿದಿನ ಬೆಳಗ್ಗೆ 10 ರಿಂದ 12ರವರೆಗೂ HB ಚಂದ್ರಶೇಖರ್ ಅವರಿಂದ ಶ್ರೀ ಸಾಯಿ ಸಚ್ಚರಿತ ಪಾರಾಯಣ ಮತ್ತು ಪ್ರತಿದಿನ ಸಂಜೆ 4:30 ರಿಂದ 6 ಗಂಟೆವರೆಗೂ ವಿವಿಧ ಭಜನಾ ಮಂಡಳಿಗಳಿಂದ ಭಜನೆ ಕಾರ್ಯಕ್ರಮ. ದಿನಾಂಕ 23/7/2026 ಗುರುವಾರ ಹಾಸನದ ವಿದುಷಿ ಶ್ರೀಮತಿ ಸುಧಾ ನಟರಾಜ್ ಮತ್ತು ತಂಡದಿಂದ ಭಕ್ತಿ ಗಾನ ಸುಧೆ. ದಿನಾಂಕ 24/7/2026 ಶುಕ್ರವಾರ ರುದ್ರೇಶ್ ಸ್ವಾಮಿ ಮತ್ತು ತಂಡದಿಂದ ಸ್ಯಾಕ್ಸೋಫೋನ್. ದಿನಾಂಕ 25/7/2026 ಶನಿವಾರ ವಿದುಷಿ ಶ್ರೀಮತಿ ಸಮೀಕ್ಷಾ ಕೆಎಂ ಮತ್ತು ವಿದ್ವಾನ್ AP ಕೃಷ್ಣಪ್ರಸಾದ್ ರವರ ಶಿಷ್ಯ ವೃಂದದಿಂದ ಭರತನಾಟ್ಯ ಮತ್ತು ವೇಣುವಾದನ. ದಿನಾಂಕ 26 ಭಾನುವಾರ ಬೆಂಗಳೂರಿನ ಶ್ರೀನಿವಾಸ ಸಾಸ್ಥಾನ ಮತ್ತು ತಂಡ ಕರ್ನಾಟಕ ಕಲಾ ದರ್ಶನ ಯಕ್ಷಗಾನ ಭಕ್ತ ಚಂದ್ರಹಾಸ. ದಿನಾಂಕ 27 ಸೋಮವಾರದಂದು ಮೈಸೂರಿನ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಮತ್ತು ZTV ಜ್ಯೂರಿ ಮೆಂಬರ್ ಆದ ಡಾ ಸುಚೇತನ್ ರಂಗಸ್ವಾಮಿ ಹಾಗೂ ಶ್ರೀನಿಧಿ ಜಿ ಶಾಸ್ತ್ರಿ ಮತ್ತು ತಂಡದಿಂದ ಭಗವನ್ನಾಮ ಸಂಕೀರ್ತನೆ. ದಿನಾಂಕ 28 ಮಂಗಳವಾರದಂದು ಖ್ಯಾತ ಚಲನಚಿತ್ರ ನಟರು ಹಾಗೂ ವಾಗ್ಗೇಯಕಾರರಾದ ಮಾಸ್ಟರ್ ಆನಂದ್ ಅವರಿಂದ ಚಿಂತನ ಮಂಥನ ಕಾರ್ಯಕ್ರಮ ಗುರುಭಕ್ತಿ. ದಿನಾಂಕ 29 ಬುಧವಾರದಂದು ಬೆಂಗಳೂರಿನ ಹರಿಕಥಾ ವಿದ್ವಾನ್ ಶ್ರೀ ಶಿವಶಂಕರ ದಾಸರು ಇವರಿಂದ ಶ್ರೀ ಗುರುಪೂರ್ಣಿಮೆ ಹರಿಕತೆ ಶ್ರೀ ವೇದವ್ಯಾಸ ಚರಿತೆ ಇರುತ್ತದೆ. ದಿನಾಂಕ 30 ಗುರುವಾರದಂದು ಮಧ್ಯಾಹ್ನ 1:30 ರಿಂದ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಶ್ರೀ ಸಾಯಿಬಾಬಾರವರ ಉತ್ಸವ ಜರುಗಲಿದೆ ಎಂದು ಹಾಸನ ಶ್ರೀ ಶಿರಡಿ ಸಾಯಿ ಮಂದಿರದ ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ನ ಆಯೋಜಕರು ತಿಳಿಸಿದ್ದಾರೆ. HCN ನ್ಯೂಸ್ ಹಾಸನ್. ಗುರುಪೂರ್ಣಿಮೆ ಮಹೋತ್ಸವದ ಅಂಗವಾಗಿ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ವಿಶೇಷವಾದಂತಹ ಪೂಜೆ ಅಲಂಕಾರ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ತಿಂಗಳ 23ನೇ ತಾರೀಕಿಂದ 30ನೇ ತಾರೀಕು ತನಕ 7 ದಿನಗಳ ಕಾಲ ಬಾಬಾರವರ ಮಂದಿರದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳಿವೆ. ಹಾಗೆ 23ನೇ ತಾರೀಕು ಬೆಳಗ್ಗೆ 6:30ಕ್ಕೆ ಬಾಬಾವರ ಕಾಕಡ ಆರತಿ ಆಗುತ್ತೆ. ಅನಂತರ 9 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. 9:30 ರಿಂದ 12 ಗಂಟೆ ತನಕ ಪ್ರತಿದಿನವೂ ಕೂಡ ಸಾಯಿ ಸಚ್ಚರಿತೆ ಪಾರಾಯಣ ಇರುತ್ತೆ. ಹಾಗೆ ಪ್ರತಿದಿನ ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೆ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳಿರುತ್ತೆ. 6 ಗಂಟೆಗೆ ಧೂಪಾರತಿ ಆಗುತ್ತೆ. ಧೂಪಾರತಿಯ ನಂತರ 6:30 ರಿಂದ 8:30ವರೆಗೆ ಪ್ರತಿದಿನವೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರವಚನಗಳು ಕೂಡ ಇದೆ. 23ನೇ ತಾರೀಕು ಅಂದರೆ ನಾಳೆ 23/7/2026 ಗುರುವಾರ ಶ್ರೀಮತಿ ಸುಧಾ ನಟರಾಜ್ ಅವರಿಂದ ಭಕ್ತಿಗೀತೆಯ ಕಾರ್ಯಕ್ರಮ ಇದೆ. 24ನೇ ತಾರೀಕು ಸಾಯಂಕಾಲ ಶ್ರೀಯುತ ರುದ್ರಸ್ವಾಮಿ ಹಾಸನದ ರುದ್ರಸ್ವಾಮಿ ಅವರಿಂದ ಸ್ಯಾಕ್ಸೋಫೋನ್ ಕಾರ್ಯಕ್ರಮ. 25ನೇ ತಾರೀಕು ಸಾಯಂಕಾಲ ಶ್ರೀಮತಿ ಸಮೀಕ್ಷಾ ಮತ್ತು ಶ್ರೀಮತಿ ವಿದುಷಿ ಶ್ರೀಮತಿ ಸಮೀಕ್ಷಾ ಮತ್ತು ವಿದ್ವಾನ್ ಶ್ರೀ AP ಕೃಷ್ಣಪ್ರಸಾದ್ ಶಿಷ್ಯವೃಂದದವರಿಂದ ಭರತನಾಟ್ಯ ಮತ್ತು ವೇಣುವಾದನ ಕಾರ್ಯಕ್ರಮ ಇದೆ. ಹಾಗೆ 26ನೇ ತಾರೀಕು ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಬೆಂಗಳೂರಿನ ನಾಟಕ ಕಲಾಶ್ರೀ ತಂಡದ ಅವರಿಂದ ಯಕ್ಷಗಾನ ಕಾರ್ಯಕ್ರಮ ಚಂದ್ರಹಾಸ ಅನ್ನುವಂಥ ಒಂದು ಕಥಾಭಾಗದ ಯಕ್ಷಗಾನವನ್ನು ಏರ್ಪಾಡು ಮಾಡಲಿದೆ. 27ನೇ ತಾರೀಕು ಚಲನಚಿತ್ರದ ಹಿನ್ನೆಲೆ ಗಾಯಕರು ಹಾಗೆ ZTV ಜ್ಯೂರಿ ಮೆಂಬರ್ ಆಗಿರುವಂತಹ ಶ್ರೀಯುತ ಸುಚೇತನ್ ರಂಗಸ್ವಾಮಿ ಮತ್ತು ಶ್ರೀನಿಧಿ ಶಾಸ್ತ್ರಿ ಇವರಿಂದ ಭಗವನ್ನಾಮ ಸಂಕೀರ್ತನೆ ಎನ್ನುವಂಥ ಒಂದು ಭಕ್ತಿಗೀತೆ ಕಾರ್ಯಕ್ರಮ. ಹಾಗೆ 27ನೇ ತಾರೀಕು ಮಾಸ್ಟರ್ ಆನಂದ್ ಇವರಿಂದ ಗುರುಭಕ್ತಿ ಎನ್ನುವಂಥ ವಿಚಾರವಾಗಿ ಅದನ್ನು ನಾವು ಪ್ರವಚನ ಅಂತ ಹೇಳೋದಿಲ್ಲ, ಅದನ್ನು ಚಿಂತನ ಮಂಥನ ಕಾರ್ಯಕ್ರಮ ಗುರುಭಕ್ತಿ ಎನ್ನುವಂಥ ಚಿಂತಮಂಥನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಿದೆ. ಚಲನಚಿತ್ರ ನಟರು ಹಾಗೂ ವಾಗ್ಮಿಗಳಾದಂತಹ ಶ್ರೀಯುತ ಆನಂದ್ ಅವರಿಂದ.
ನಾವೆಲ್ಲರೂ ಕಾಯುವಂತಹ ಒಂದು ವಿಶೇಷವಾದ ದಿನ 29ನೇ ತಾರೀಕು ಶ್ರೀ ಗುರುಪೂರ್ಣಿಮೆ ಮಹೋತ್ಸವ. ಶ್ರೀ ಸಾಯಿ ಭಕ್ತರ ಪಾಲಿಗೆ ಅದೊಂದು ಬಹಳ ವಿಶೇಷವಾದಂತಹ ದಿನ. 29ನೇ ತಾರೀಕು ಬೆಳಗ್ಗೆ 6:15 ಕಾಕಡಾರತಿ ಆಗುತ್ತೆ. ಕಾಕಡಾರತಿ ನಂತರ 9 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. 9:30ರಿಂದ 12 ಗಂಟೆಯವರೆಗೆ ಸಾಯಿ ಸಚ್ಚರಿತೆ ಪಾರಾಯಣ ಆಗುತ್ತೆ. ಹಾಗೆ ಮಧ್ಯಾಹ್ನ 12:30ಕ್ಕೆ ಆರತಿ ಮುಗಿದ ನಂತರ ಎಲ್ಲ ಭಕ್ತರಿಗೆ ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಆನಂತರ 2 ಗಂಟೆಯಿಂದ 4 ಗಂಟೆಯವರೆಗೆ ಸತ್ಯಸಾಯಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ. 4 ಗಂಟೆಯಿಂದ 6 ಗಂಟೆವರೆಗೆ ಶಿರ್ಡಿ ಸಾಯಿ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಇರುತ್ತೆ. 6 ಗಂಟೆಗೆ ಧೂಪಾರತಿ ಆಗುತ್ತೆ. 6:30ರಿಂದ 8:30ರವರೆಗೆ ಒಂದು ಹರಿಕತೆ ಕಾರ್ಯಕ್ರಮ ಏರ್ಪಾಡು ಮಾಡಲಾಗಿದೆ. ಹರಿಕತೆಯಲ್ಲಿ ಈ ವರ್ಷ ಬಹಳ ವಿಶೇಷವಾಗಿ ಒಂದು ಕಥಾಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಾವು ಗುರುಪೂರ್ಣಿಮೆ ವ್ಯಾಸರ ಒಂದು ಪೂರ್ಣಿಮೆ ಅಂತ ಹೇಳಿ ಅದನ್ನು ಆಚರಣೆ ಮಾಡ್ತೇವೆ. ವ್ಯಾಸರ ಒಂದು ಕಥೆಯನ್ನು ನಾವು ಈ ವರ್ಷ ಕಥಾಭಾಗವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹರಿಕತೆಯಲ್ಲಿ ವ್ಯಾಸರು ಏನು, ಯಾಕೆ ಗುರುಪೂರ್ಣಿಮೆಯನ್ನು ನಾವು ಆಚರಣೆ ಮಾಡ್ತೀವಿ, ವ್ಯಾಸಪೂರ್ಣಿಮೆ ಅಂತ ಯಾಕೆ ಕರಿತೀವಿ ಅನ್ನುವಂತಹ ಒಂದು ಎಲ್ಲ ವಿಚಾರವನ್ನು ಕೂಡ ತಿಳಿಸ್ಕೊಡಲಿದ್ದಾರೆ ನಮ್ಮ ಹರಿಕತೆಯ ವಿದ್ವಾನರಾದಂತಹ ಶ್ರೀಯುತ ಶಂಕರದಾಸರು. ಇವರು ನಾವು ಭಗವದ್ಗೀತೆಯನ್ನು ನಾವು ಎಲ್ಲವೂ ಕೂಡ ನೋಡ್ತೀವಿ, ಅದು ಟಿವಿನಲ್ಲಿ ನೋಡ್ತಾ ಇದ್ವಿ. ಹೌದು, ಶ್ರೀಯುತ ಪಾವಗಡ ಪ್ರಕಾಶ್ ರಾವ್ರವರ ಶಿಷ್ಯ ಇವರು ಬಹಳ ಚೆನ್ನಾಗಿ ಹರಿಕತೆಯನ್ನು ಮಾಡಲಿದ್ದಾರೆ. ಹಾಗೆ 30ನೇ ತಾರೀಕು ಅವತ್ತು ಗುರುಪೂರ್ಣಿಮೆ ದಿವಸ 29ನೇ ತಾರೀಕು ಗುರುಪೂರ್ಣಿಮೆ ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಂದಿರ ನಿರಂತರವಾಗಿ ತಿರುತ್ತೆ. ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಬಾಬಾ ಅವರವರ ದರ್ಶನವನ್ನು ಮಾಡೋದಕ್ಕೆ ಅವಕಾಶವಿದೆ. ಯಾರೂ ಕೂಡ ಅವತ್ತು ಭಾಳ ರಶ್ ಆಗೋ ಸಾಧ್ಯತೆ ಅಂತೂ ಇರುತ್ತೆ. ಯಾರೂ ಕೂಡ ನೂಕು ಮಾಡ್ಕೊಳ್ಳುವಂಥ ಅಗತ್ಯ ಏನಿಲ್ಲ. ಸರತಿ ಸಾಲಿನಲ್ಲಿ ಸಂಯಮದಿಂದ ಬಂದು ಸದ್ಗುರುವಿನ ದರ್ಶನ ಮಾಡಿ ಅಂತ ನಿಮ್ಮನ್ನು ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ತೇನೆ. ಹಾಗೆ ಆ ದಿನ ಸಂಪೂರ್ಣವಾಗಿ ತೆರೆದಿರೋದ್ರಿಂದ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅಂಥೇಳಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಶಿರ್ಡಿ ಸಾಯಿ ಬಾಬಾ ದೇವಸ್ಥಾನದ ಆಡಳಿತ ಮಂಡಳಿ ಬಹಳ ಅಚ್ಚುಕಟ್ಟಾಗಿ ಶಿರ್ಡಿ ಸಾಯಿ ಸೇವಕರ ಒಂದು ಸಹಕಾರದೊಂದಿಗೆ ಮಾಡ್ತಾ ಇದೆ. 30ನೇ ತಾರೀಕು ಬೆಳಗ್ಗೆ ಅವತ್ತು ವಿಶೇಷವಾದ ದಿನ. ಗುರುಪೂರ್ಣಿಮೆಯ ನಂತರ ನಾವು ಪ್ರತಿ ವರ್ಷವೂ ಕೂಡ ಬಾಬರವರ ಉತ್ಸವವನ್ನು ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ 29ನೇ ತಾರೀಕು ಮಧ್ಯಾಹ್ನ ಗುರುವಾರ ಆಗಿರೋದ್ರಿಂದ ಅನ್ನದಾನ ಕೂಡ ಇರುತ್ತೆ ಆ ದಿನ. ಆದ್ದರಿಂದ ಮಧ್ಯಾಹ್ನ 1:30ಕ್ಕೆ ನಾವು ಬಾಬಾವರವರ ಉತ್ಸವವನ್ನು ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮಾಡಲಿದ್ದೇವೆ. ಎಲ್ಲ ಬಂಧುಗಳು ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸದ್ಗುರು ಶ್ರೀ ಶಿರ್ಡಿ ಸಾಯಿಬಾಬಾರವರ ಕೃಪೆಗೆ ಪಾತ್ರರಾಗಿ ಅಂಥೇಳಿ ನಮ್ಮೆಲ್ಲರನ್ನು ವಿನಂತಿ ಮಾಡ್ಕೊಳ್ತೇನೆ. ಸಾಯಿರಾಮ್. ನನ್ನ ಹೆಸರು ಸಾಯಿ ಪ್ರಸಾದ್ ಅಂತೇಳಿ, ಶಿರ್ಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಶಿರ್ಡಿ ಸಾಯಿ ಮಂದಿರದ ಕಾರ್ಯದರ್ಶಿ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತ ಮತ್ತು ಸಂಶೋಧನಾ ಕೇಂದ್ರ ಉಜಿರೆಯ ವಿಸ್ತರಣಾ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾದ 2092ನೇ ಮಧ್ಯವರ್ಜನ ಶಿಬಿರಕ್ಕೆ ಸೋಮವಾರ ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಕುರುಹಿನಶೆಟ್ಟಿ ಭವನದಲ್ಲಿ ಚಾಲನೆ ನೀಡಲಾಯಿತು. ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ 8 ದಿನಗಳ ಶಿಬಿರವನ್ನು ಕುರುಹಿನಶೆಟ್ಟಿ ಸಭಾಭವನದಲ್ಲಿ ಅಧ್ಯಕ್ಷ ಕೆಸಿ ಕೃಷ್ಣಶೆಟ್ಟಿ ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು. ದುಶ್ಚಟಗಳಿಗೆ ಬಲಿಯಾಗಿ ಜೀವನ ಮತ್ತು ಕುಟುಂಬದ ನೆಮ್ಮದಿಯನ್ನ ಹಾಳು ಮಾಡಿಕೊಳ್ಳುವುದಕ್ಕಿಂತ ಉತ್ತಮ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜಮುಖಿಯಾಗಿ ಬದುಕಬೇಕೆಂದು ಕರೆ ನೀಡಿದರು. ಮದ್ಯವ್ಯಸನ ಸೇರಿದಂತೆ ಕೆಟ್ಟ ಚಟಗಳಿಂದ ಹೊರಬರಲು ಇಂತಹ ಶಿಬಿರಗಳು ಪರಿಣಾಮಕಾರಿ ವೇದಿಕೆಯಾಗಿದ್ದು, ವ್ಯಕ್ತಿಯ ಮನೋಭಾವದಲ್ಲಿ ಬದಲಾವಣೆ ತಂದು ಹೊಸ ಬದುಕಿನತ್ತ ಕೊಂಡೊಯ್ಯುವ ಉದ್ದೇಶದಿಂದ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು. ಹಾಸನ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಎಚ್ಎಸ್ ಮಂಜುನಾಥಮೂರ್ತಿ ಮಾತನಾಡಿ, ಶಿಬಿರಕ್ಕೆ ಆಗಮಿಸುವ ವ್ಯಕ್ತಿಯಲ್ಲಿರುವ ಬದಲಾವಣೆ ಶಿಬಿರ ಮುಗಿಯುವ ವೇಳೆಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕುಟುಂಬದೊಂದಿಗೆ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಈ ಶಿಬಿರ ಸಹಕಾರಿಯಾಗಿದ್ದು, ಸಮಾಜದ ಆರೋಗ್ಯ ಕಾಪಾಡುವ ದಿಸೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದರು. ಮದ್ಯದ ಸುಲಭ ಲಭ್ಯತೆ ನಗರಗಳಿಂದ ಗ್ರಾಮಗಳವರೆಗೂ ವಿಸ್ತರಿಸಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಸರ್ಕಾರವು ಆದಾಯದ ಜೊತೆಗೆ ಜನಜಾಗೃತಿಗೂ ಆದ್ಯತೆ ನೀಡಬೇಕು. ಸಮಾಜವನ್ನ ದುಷ್ಪರಿಣಾಮಗಳತ್ತ ತಳ್ಳುವ ಯಾವುದೇ ನೀತಿ ಉತ್ತಮ ಆಡಳಿತಕ್ಕೆ ಪೂರಕವಲ್ಲವೆಂದು ಅಭಿಪ್ರಾಯಪಟ್ಟ ಅವರು, ಶಿಬಿರದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರಿಗೂ ಶ್ರೀ ಮಂಜುನಾಥನ ಕೃಪೆಯಿಂದ ಹೊಸ ಬದುಕು ದೊರೆಯಲಿ ಎಂದು ಹಾರೈಸಿದರು. ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕ ಮಹಾಬಲ ಕುಲಾಲ್ ಮಾತನಾಡಿ,
ಮದ್ಯವ್ಯಸನದಿಂದ ಮುಕ್ತಗೊಳಿಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳವು ನಡೆಸುತ್ತಿರುವ ಸೇವೆ ಸಮಾಜಕ್ಕೆ ಮಾದರಿಯಾಗಿದೆ ಎಂದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಸ್ವ ಉದ್ಯೋಗಕ್ಕೆ ಉತ್ತೇಜನ, ಮಹಿಳಾ ಸಬಲೀಕರಣ, ಶಿಕ್ಷಣ, ಮೂಲಸೌಕರ್ಯ ಅಭಿವೃದ್ಧಿ, ವಿದ್ಯಾರ್ಥಿ ವೇತನ, ನಿರ್ಗತಿಕರಿಗೆ ನೆರವು, ಹಾಲು ಉತ್ಪಾದಕರ ಕಟ್ಟಡಗಳಿಗೆ ಅನುದಾನ, ಜನಮಂಗಲ ಕಾರ್ಯಕ್ರಮ, ವಾತ್ಸಲ್ಯ ಮನೆ ನಿರ್ಮಾಣ ಸೇರಿದಂತೆ ಅನೇಕ ಸಮಾಜಮುಖಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಲಾಗುತ್ತಿದೆ ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಹಾಸನ ಲಯನ್ಸ್ ಕ್ಲಬ್ ರೀಜನ್ ಚೇರ್ಪರ್ಸನ್ ಎಚ್ಕೆ ನಾಗೇಶ್, ರೋಟರಿ ಸನ್ರೈಸ್ ಕ್ಲಬ್ ಅಧ್ಯಕ್ಷ ಕೆಎಸ್ ಯೋಗೇಶ್, ಹಾಸನಾಂಬ ಲಯನ್ಸ್ ಕ್ಲಬ್ ಅಧ್ಯಕ್ಷ ಕೆಕೆ ಮೋಹನ್ ಕುಮಾರ್, ವಲಯಾಧ್ಯಕ್ಷ ತಿಮ್ಮರಾಯ ಶೆಟ್ಟಿ, ಖಜಾಂಚಿ ಎಲ್ಎಸ್ ಧರಣಿ, ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಸಿಎಸ್ ವಿಜಯ್, ಜೀವನ್ ಗೌಡ, ನಾರಾಯಣ ಶೆಟ್ಟಿ, ವೆಂಕಟೇಶ್, ಪತಂಜಲಿ ಯೋಗ ಸಮಿತಿ ಸಲಹೆಗಾರ ಹರಿಹರಪುರ ಶ್ರೀಧರ್, ಭಾನುಮತಿ, ದಯಾನಂದ ಶೆಟ್ಟಿ, ಮಹೇಶ್ ಕೆರಗೋಡು, ವಿಜಯಕುಮಾರ್ ನಾರ್ವೆ, ಕ್ಷೇತ್ರ ಯೋಜನಾಧಿಕಾರಿ ಧನಂಜಯ್, ವಲಯ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ನವಜೀವನ ಸಮಿತಿ ಸದಸ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಉಪಸ್ಥಿತರಿದ್ದರು. ಶಿಬಿರಾಧಿಕಾರಿ ನಂದಕುಮಾರ್ ಪ್ರಾಸ್ತಾವಿಕವಾಗಿ ಶಿಬಿರದ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು. ಕ್ಷೇತ್ರ ಯೋಜನಾಧಿಕಾರಿ ಧನಂಜಯ್ ಸ್ವಾಗತಿಸಿದರು. ಮೇಲ್ವಿಚಾರಕ ನವೀನ್ ಕಾರ್ಯಕ್ರಮ ನಿರೂಪಣೆ ನಡೆಸಿದರು ಹಾಗೂ ವಿನುತಾ ವಂದಿಸಿದರು. HCN ನ್ಯೂಸ್ ಹಾಸನ. ಅತ್ಯಂತ ಮಹತ್ವ ಕೊಡಬೇಕಂತ ಒಂದು ಸಂಭ್ರಮ ಇದಾಗಿದೆ. ದಾಸ ಹೇಳ್ತಾರೆ, ಮಾನವ ಜನ್ಮ ಬಹು ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಉಚ್ಚಪಗಳಿರ ಅಂತ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ಇಂಥ ಪವಿತ್ರವಾದ ಜನ್ಮವನ್ನು ತಾಳಿ ನಾವು ಅದರಿಂದ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಜನಗಳ ಅನುಕೂಲದ ರೀತಿಯಲ್ಲಿ ಬದುಕಿ ಬಾಳಬೇಕು ಅಂತಕ್ಕಂಥದ್ದು ಒಂದು ಧರ್ಮ, ಮಾನವ ಧರ್ಮ. ಆ ಮಾನವ ಧರ್ಮದ ಬದಲಾಗಿ ಎಷ್ಟೋ ಜನ ಬಂದು ಅನೇಕ ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಜೀವನವನ್ನು ಕೊಡ್ತಾ ಇದ್ದಾರೆ. ತಮ್ಮ ಜೀವನ ಒಂದೇ ಅಲ್ಲ, ತಾವು ಹಾಳಾಗ್ತಾರೆ, ತಮ್ಮ ಕುಟುಂಬ ಹಾಳು ಮಾಡ್ತಾರೆ, ಆ ಗ್ರಾಮ ಹಾಳು ಮಾಡ್ತಾರೆ, ಒಟ್ಟ ದೇಶವೇ ಇದರಿಂದ ಪರಿತೋಷಕ್ಕಂಥ ಸ್ಥಿತಿಗೆ ತರ್ತಾರೆ. ಹಾಗಾಗಿ ಈ ಒಂದು ಏನೀಗ ಇಲ್ಲಿ ಆಯೋಜನೆಗೊಂಡಿದೆ 8 ದಿನಗಳ ಕಾಲ ಮಧ್ಯವರ್ಜನ ಶಿಬಿರ 8 ದಿನಗಳ ಕಾಲ ನಡೆಯುತ್ತೆ. ಈಗ ನಾವು ಹುಟ್ಟು ಆಕಸ್ಮಿಕ ಸಾವು ಅನಿವಾರ್ಯ. ಈ ಮಧ್ಯ ಅಂತಕ್ಕಂಥ ಜೀವನ ಅಂತಕ್ಕಂಥದ್ದು ಜೀವನವನ್ನು ಅತ್ಯಂತ ಸಾರ್ಥಕವಾಗಿ ನಾವು ಕಾರ್ಯಗಳಿಬೇಕು. ಸಾರ್ವಜನಿಕ ಅನುಕೂಲವಾದ ರೀತಿಯಲ್ಲಿ ಒಳ್ಳೆಯ ಮಾರ್ಗದಲ್ಲಿ ದೇವರು ಕೊಡತಕ್ಕಂಥ ಈ ಪುಣ್ಯ ಶರೀರವನ್ನು ಸಾರ್ಥಕಪಡಿಸ್ಕೋಬೇಕು, ಒಳ್ಳೆ ರೀತಿಯಲ್ಲಿ ಬಾಳ್ಬೇಕು, ಬರೀಬೇಕು. ಈ ವೇದಿಕೆ ಮೇಲೆ ಕೂತು ಮುಂದೆ ನೋಡಿದಾಗ ಕೆಲವು ವ್ಯಸನಿಗಳು ಇರ್ತಾರೆ. ಆ ವ್ಯಸನಿಗಳು ಈಗ ನಮ್ಮ ಮುಂದೆ ಕೆಲವು ವಿಚಾರಗಳನ್ನ ನೋಡಿದಾಗ ಅನಿಸುತ್ತೆ, ಹೌದು ಅವರು ಈ ಒಂದು ಶಿಬಿರಕ್ಕೆ ಬರುವ ಸಂದರ್ಭದಲ್ಲಿ ಹೇಗಿರ್ತಾರೆ, ಹೋಗುವಾಗ ಹೇಗೆ ಹೋದ್ರು ಅಂದರೆ ಅವರ ಒಂದು ಕುಟುಂಬದ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ತರುವುದಕ್ಕೆ ಈ ಒಂದು ಶಿಬಿರ ತುಂಬ ಸಹಕಾರಿಯಾಗ್ತದೆ. ಸುಮಾರು 8 ದಿನಗಳ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ತುಂಬ ಉತ್ತೇಜನಕಾರಿಯಾಗಿದೆ. ಜೊತೆಗೆ ಈ ಸಮಾಜದ ಸ್ವಾಸ್ಥ್ಯವನ್ನು ಉಳಿಸ್ಕೊಳ್ಳುವಂಥ, ಏಕೆಂದರೆ ಯಾರಾದ್ರೂ ಜೀವನದಲ್ಲಿ ಒಬ್ಬರಿಗೆ ಸರಿಯಾಗಿರಪ್ಪ ಅಂತ ಬುದ್ಧಿ ಹೇಳಿದ್ರೆ ಅದಾಗಲ್ಲ. ಏನಾದ್ರು ಕೆಟ್ಟ ಚಟಗಳನ್ನ ಕಲಿಸೋದಕ್ಕೆ ಬಾರಪ್ಪ ಅಂದರೆ ಫಸ್ಟೇ ಹೋಗಿ ನಿಂತ್ಕೋತಾರೆ. ಅದರಿಂದ ನಾನು ಈಚೆಗೆ ನೋಡಿದಾಗ ಸರ್ಕಾರದವರು ಅನಿಸುತ್ತೆ, ಯಾಕೆಂದ್ರೆ ಈಚೆಗೆ ನೋಡಿದಾಗ ಹಳ್ಳಿಗಳಲ್ಲೂ ಸಹ ಈ ಲೈಸೆನ್ಸ್ನ ಕೊಡೋದಕ್ಕೆ ಪ್ರತಿ ಹಳ್ಳಿಗೂ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಎಲ್ಲ ಕಡೆನೂ ಈ ಮದ್ಯ ಅಂಗಡಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಥರ ಶಿಬಿರಗಳನ್ನ ಈ ಸಂಸ್ಥೆ ನಡೆಸ್ತಾ ಇರ್ತಾರೆ. ಅಂದರೆ ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ, ಜನಜಾಗೃತಿ ಅನ್ನುವಂಥದ್ದು ಸರ್ಕಾರಕ್ಕೂ ಇರಬೇಕು, ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕಾಗಿದೆ. ಯಾಕೆಂದರೆ ಸರ್ಕಾರಕ್ಕೆ ಒಂದು ವರಮಾನ ಬರೋದು ಬೇರೆ ಪ್ರಶ್ನೆ, ಆದರೆ ವರಮಾನಕ್ಕೋಸ್ಕರ ಜನರ ಜೀವನವನ್ನು ಹಾಳು ಮಾಡುವಂಥದ್ದು ನಿಜವಾಗ್ಲೂ ಅದು ಒಳ್ಳೆಯ ಆವೃತ್ತಿ ಅಲ್ಲ. ಮುಂಚೆ ಅಂದರೆ ಹಳ್ಳಿಗಳಿಂದ ಎಷ್ಟೋ ದೂರ ಬಂದು ಜನ ಕುಡಿಯೋಕ್ಕೋಸ್ಕರ ಬರ್ತಿದ್ರು. ಆದರೆ ಈಗ ಹಳ್ಳಿಯಲ್ಲೇ ಅದನ್ನ ಅಂಗಡಿಗಳನ್ನ ಏರ್ಪಾಡು ಮಾಡಿರುವಂಥದ್ದು ತುಂಬ ಮನಸ್ಸಿಗೆ ನೋವಾಗುವಂಥ ಒಂದು ಸಂದೇಶ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಇಲ್ಲಿ ಬಂದಿರತಕ್ಕಂಥ ವ್ಯಸನಿಗಳು ಯಾರಿದ್ದೀರಾ ಅವರಿಗೆ ನಿಜವಾಗ್ಲೂ ನಿಮಗೆ ಮಂಜುನಾಥನ ಕೃಪೆ ಈಗ ಇದೆ, ಅದರಿಂದ ನೀವು ಬಂದಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ಳಿ. ಯಾರು ಮನಸ್ಸಿಗೆ ನೋವು ಮಾಡ್ಕೋಬೇಡಿ. ಯಾಕೆಂದರೆ ನಿಮ್ಮ ಒಂದು ಜೀವನವನ್ನು ಸನ್ಮಾರ್ಗಕ್ಕೆ ತರಲಿಕ್ಕೆ ಇಷ್ಟು ಬರೋದವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವರ ಮನೆ ಮಠ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ.
ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಮುತ್ತುಗನೆ ಗ್ರಾಮದ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ತಮ್ಮ ಕುಟುಂಬದ ಮೇಲೆ ಹಲ್ಲೆ ನಡೆಸಿ ಜೋಳದ ಬೆಳೆ ನಾಶಪಡಿಸಿದ್ದು ಜೀವ ಬೆದರಿಕೆ ಹಾಕಲಾಗಿದೆ ಎಂದು ಆರೋಪಿಸಿ ಬಾಲಚಂದ್ರ ಹಾಗೂ ಅವರ ಕುಟುಂಬಸ್ಥರು ಮಂಗಳವಾರ ಅಳಲು ತೋಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರದಂದು ಮಾತನಾಡಿ, ಮುತ್ತುಗನೆ ಗ್ರಾಮದ ಸರ್ವೆ ನಂಬರ್ 227ರಲ್ಲಿ 6 ಎಕರೆ ಜಮೀನಿದ್ದು ಪೌತಿ ನಂತರ 4 ಎಕರೆ ಜಮೀನು ತಮ್ಮ ತಾಯಿ ಶೈಲಾ ಅವರ ಹೆಸರಿಗೆ ವರ್ಗಾವಣೆಯಾಗಿದೆ. ಈ ಜಮೀನಿನಲ್ಲಿ ಮನೆ ನಿರ್ಮಿಸಿಕೊಂಡು ವಾಸವಾಗಿದ್ದು ಜೋಳ ಮತ್ತು ರಾಗಿ ಬೆಳೆ ಬೆಳೆಸಲಾಗಿದೆ ಎಂದರು. ಈ ಜಮೀನಿನ ಮೇಲೆ ಹಕ್ಕಿದೆ ಎಂದು ಗ್ರಾಮದ ಸರಸ್ವತಿ ಹಾಗೂ ಅವರ ಪತಿ ಚಂದ್ರಶೇಖರ್ ಗಲಾಟೆ ನಡೆಸಿದ್ದು ಈ ಸಂಬಂಧ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು ವಿಚಾರಣೆ ನಡೆಯುತ್ತಿದೆ ಎಂದರು. ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಜುಲೈ 18ರಂದು ದಿಲೀಪ್ ಆನಂದ್ ಸೇರಿದಂತೆ ಸುಮಾರು 20 ಮಂದಿ ತಮ್ಮ ಜಮೀನಿಗೆ ನುಗ್ಗಿ ತಾಯಿ ಶೈಲಾ, ತಂದೆ ಬಸವರಾಜ್, ಪತ್ನಿ ರಂಜಿತಾ ಹಾಗೂ ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಾರೆ. ಟ್ರ್ಯಾಕ್ಟರ್ ನುಗ್ಗಿಸಿ ಜೋಳದ ಬೆಳೆ ನಾಶಪಡಿಸಿದ್ದು ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ವಾಪಸ್ ಪಡೆಯದಿದ್ದರೆ ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿದರು. ಹಲ್ಲೆಯಲ್ಲಿ ಗಾಯಗೊಂಡವರು ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದು ಬಳಿಕ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆದರೆ ದೂರು ದಾಖಲಾದರೂ ಇದುವರೆಗೂ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಮ್ಮ ಮನೆ ಜಮೀನಿನ ಸಮೀಪವೇ ಇರೋದ್ರಿಂದ ಆರೋಪಿಗಳಿಂದ ನಿರಂತರ ಬೆದರಿಕೆ ಬರುತ್ತಿದ್ದು ಕುಟುಂಬದ ಜೀವಕ್ಕೆ ಅಪಾಯವಿದೆ. ಹಲ್ಲೆ ನಡೆಸಿದವರು ಹಾಗೂ ಬೆಳೆ ನಾಶಪಡಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ತಮ್ಮ ಕುಟುಂಬಕ್ಕೆ ಸೂಕ್ತ ಪೊಲೀಸ್ ರಕ್ಷಣೆ ಒದಗಿಸಬೇಕೆಂದು ಒತ್ತಾಯಿಸಿದರು. ಈ ಸಂಬಂಧ ಹಲವು ಬಾರಿ ಬೇಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಯಾವುದೇ ಪರಿಣಾಮಕಾರಿ ಕ್ರಮವಾಗಿಲ್ಲ. ಪ್ರಭಾವಿಗಳ ಒತ್ತಡದಿಂದ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ನ್ಯಾಯಕ್ಕಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೊರೆ ಹೋಗುವುದಾಗಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಾಲಚಂದ್ರ ಅವರ ತಾಯಿ ಶೈಲಾ, ತಂದೆ ಬಸವರಾಜ್, ಪತ್ನಿ ರಂಜಿತಾ, ಸಹೋದರಿ ವೇದಾವತಿ ಮತ್ತು ಕುಟುಂಬದ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ವಾಸವಾಗಿದ್ದು ಸರ್, ನಾವು ಜಮೀನ್ ಹತ್ರ ಮನೆ ಮಾಡ್ಕೊಂಡಿದ್ದೀವಿ. 1.5 ಕಿಲೋಮೀಟರ್ ದೂರ ಆಗುತ್ತೆ ಮಲ್ಲಹಳ್ಳಿಯಿಂದ ಜಮೀನು. ಅಲ್ಲಿ ನಾವು ಮನೆ ಮಾಡ್ಕೊಂಡಿದ್ದೀವಿ ಜಮೀನು ಒಳಗಡೆ. ಆ ಜಮೀನು ಬಂದು ಮುತ್ಕನೆ ದಾಖಲೆಯಲ್ಲಿ ಸರ್ವೆ ನಂಬರ್ 227ರಲ್ಲಿ ಜಮೀನು ಇರೋದು ನಮ್ಮದು. ಅದರೊಳಗಡೆ ನಾವು 6 ಎಕರೆ ನಮ್ಮ ತಾತನ ಜಮೀನು ಇದ್ದಿದ್ದು. ನಾನು ಹುಟ್ಟಿದಾಗಿಂದ ಜಮೀನು ನಾವು ಆರಾಮ ಮಾಡ್ಕೊಂಡು ಬರ್ತಿದ್ದೀವಿ, ವ್ಯವಸಾಯ ಮಾಡ್ಕೊಂಡು. ಈಗ ಹೋದ ವರ್ಷ ಬಂದು ಮುತ್ಕನೆ ಗ್ರಾಮದವರು ಸರಸ್ವತಿ ಅಂತ ಒಬ್ಬರು ಬಂದು ಜಮೀನು ನಮಗೆ ಸೇರಬೇಕಿದ್ದು ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡಿರು. ಗಲಾಟೆ ಮಾಡಿದ್ರೆ ನಾವು ಅದನ್ನು ಜೋಳ ಮುರಿಯೋಕ್ಕೆ ಬಿಡಲಿಲ್ಲ. ಅವ್ರು ನಮಗೆ ತೊಂದರೆ ಮಾಡಿರು. ಅವಾಗ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡಿ ಜೋಳವ ಮುರ್ಕೊಂಡು ಮಾರ್ಕೊಂಡು ಅದು ರಿಸಿಪ್ಟು ಎಲ್ಲ ಇದೆ ನಮ್ಮ ಹತ್ರ ಮಾರಿದ್ದು ಕೃಷಿ ಇಲಾಖೆ. ಹಾಂ ಸರ್, ಇದು ಮಾಡ್ಕೊಂಡ್ರು. ಆವಾಗ ಸರ್ ನಾವು ಕೋರ್ಟಿಗೆ ಹೋಗಿ ಕೋರ್ಟ್ ಕೇಸಲ್ಲಿ ನಡೀತೈತೆ. ಕೋರ್ಟ್ ಕೇಸಲ್ಲಿ ನಡೆದಿದ್ದಾಗ ಸರ್ ಅವಾಗ ಈಗ ಮತ್ತೆ ಬಂದು 1 ತಿಂಗಳಲ್ಲಿ ಗಲಾಟೆ ಮಾಡಿರೋ. ಜೋಳ ಹಾಕಿದ್ದು ಹಾಕಕ್ಕೆ ಬಂದಾಗ ಗಲಾಟೆ ಮಾಡಿ ನಮಗೆಲ್ಲ ಇದು ಮಾಡಿ ತೊಂದರೆ ಮಾಡಿ ಹೊಡೆದ್ರು. ಅವಾಗ FIR ಆಗಿದ್ದಾವೆ. FIR ಆದಮೇಲೆ ಮತ್ತೆ ಈಗ ಕೇಸ್ ನಡೀತಾಯಿತ್ತು. ಕೇಸ್ ನಡೆದಾಗ ಮತ್ತೆ ಇವಾಗ ಸರ್ ಶನಿವಾರ ಸಂಜೆ ಒಂದು 5:30ರಿಂದ 6 ಗಂಟೆ ಸಮಯದಲ್ಲಿ ನಾನು ಬೇಲೂರಿಗೆ ಹೋಗಿದ್ದೆ. ಇವರೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಸು, ನಮ್ಮ ಅಪ್ಪಾಜಿ ಅಮ್ಮ ಇದ್ದಾಗ ಬಂದು ಜೋಳದೊಳ ಬೆಸೆ ಹೊಡೆಯೋಕ್ಕೆ ಬಂದಾಗ ಇವರು ಕರ್ನಾಟಕ ರಾಜ್ಯದ ಕೃಷಿ ಪದವೀಧರರು ಮತ್ತು ವಿದ್ಯಾರ್ಥಿಗಳ ಸಂಘಟನೆಯ ನೇತೃತ್ವದಲ್ಲಿ ಹಾಸನ ತಾಲೂಕಿನ ಕಾರೆಕೆರೆ ಗ್ರಾಮದಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಮುಂಭಾಗ ವಿದ್ಯಾರ್ಥಿಗಳು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಕೃಷಿ ವಿದ್ಯಾರ್ಥಿಗಳಾದ ನಿರೀಕ್ಷಾ ಮತ್ತು ಮೋಹನ್ ಮಾತನಾಡಿ, ರಾಜ್ಯದ ಕೃಷಿ ಶಿಕ್ಷಣ ಮತ್ತು ಕೃಷಿ ಪದವೀಧರರ ಭವಿಷ್ಯವನ್ನು ಸುರಕ್ಷತೆಗೊಳಿಸುವ ಉದ್ದೇಶದಿಂದ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ತಿಳಿಸಿದರು. ಸರ್ಕಾರ ಕೃಷಿ ಶಿಕ್ಷಣ ಮತ್ತು ಉದ್ಯೋಗದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಿದ್ದು, ಇದರಿಂದ ಸಾವಿರಾರು ಕೃಷಿ ಪದವೀಧರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿದರು. ಕರ್ನಾಟಕದಲ್ಲಿ ಪ್ರತಿ ವರ್ಷ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯನ್ನು ಕಡ್ಡಾಯವಾಗಿ ನಡೆಸಬೇಕೆಂದು ಒತ್ತಾಯಿಸಿದರು. ಜೊತೆಗೆ ರೈಟೆಕ್ ಕಾಲೇಜುಗಳನ್ನು ರದ್ದುಪಡಿಸುವುದು, ಬಿಇ ಜೈವಿಕ ತಂತ್ರಜ್ಞಾನ ಕೋರ್ಸ್ಗೆ ಅವಕಾಶ ನೀಡದಿರುವುದು, ಕೃಷಿ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಪರಿಚಯಿಸುವುದು, ಡಿಎಇಎಸ್ಐ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿ ಕೃಷಿ ಪದವೀಧರರ ಹಿತಾಸಕ್ತಿಯನ್ನು ಕಾಪಾಡುವುದು ಹಾಗೂ ರಾಜ್ಯದಲ್ಲಿ ಹೊಸ ಖಾಸಗಿ ಕೃಷಿ ಕಾಲೇಜುಗಳಿಗೆ ಅನುಮತಿ ನೀಡದಿರುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ದಾರೆ ಎಂದರು. ಕೃಷಿ ಶಿಕ್ಷಣವನ್ನು ಉಳಿಸಿ, ಉದ್ಯೋಗವನ್ನು ಖಾತ್ರಿಪಡಿಸಿ, ನಮ್ಮ ಭವಿಷ್ಯವನ್ನು ಸುರಕ್ಷತೆಗೊಳಿಸಿ ಎಂಬ ಘೋಷಣೆಗಳೊಂದಿಗೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಶಿಕ್ಷಣವು ವ್ಯವಹಾರವಲ್ಲ, ಅದು ಪ್ರತಿಯೊಬ್ಬರ ಹಕ್ಕು ಹಾಗೂ ಸರ್ಕಾರಿ ಕಾಲೇಜುಗಳಲ್ಲಿ ಎಲ್ಲರಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬ ಫಲಕಗಳನ್ನು ಹಿಡಿದು ಸರ್ಕಾರದ ಗಮನ ಸೆಳೆದರು.
ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರ ತಕ್ಷಣವೇ ಈಡೇರಿಸಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದೆಂದು ವಿದ್ಯಾರ್ಥಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಮಳೆ ಬರುತ್ತಿದ್ದರೂ ವಿದ್ಯಾರ್ಥಿಗಳು ಪ್ರತಿಭಟನೆಯಿಂದ ಹಿಂದೆ ಸರಿಯದೆ ಕಾಲೇಜು ಮುಖ್ಯದ್ವಾರದ ಗೇಟ್ ಮುಂದೆ ರಸ್ತೆ ಮೇಲೆ ಕುಳಿತು ತಮ್ಮ ಪ್ರತಿಭಟನಾ ಹೋರಾಟ ಮುಂದುವರೆಸಿದರು. ಪ್ರತಿಭಟನೆಯಲ್ಲಿ ಕೃಷಿ ಪದವೀಧರರು, ವಿದ್ಯಾರ್ಥಿಗಳಾದ ವರ್ಷ, ರೋಹಿತ್, ಗಗನ, ವಿನಿತಾ, ಉಜ್ವಲ್ ಹಾಗೂ ಶಾಂತಿಗ್ರಾಮದ ಅರುಣ್ ಕುಮಾರ್, ಚರಣ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮಾನ್ಯ ಕೆಇ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಈಗ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ಸು BE ಅವ್ರು 4 ವರ್ಷ ಓದಿರ್ತಾರೆ, ಅವರಿಗೆ ಇವಾಗ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿವರೆಗೂ AO ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಸ್ ಏನೇನು ನಡೆದಿದ್ದಾವೆ ಅದ್ಯಾವುದಕ್ಕೂ ಅವರು ಪರ್ಮಿಷನ್ ಕೊಟ್ಟಿಲ್ಲ. ಪ್ರೈವೇಟ್ ಕಾಲೇಜಸ್ ಆಗಲಿ, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಆಗಲಿ, ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜಸ್ ಆಗಲಿ ಅಂತ ನಾವು ಮೊದಲೇ ಸ್ಟ್ರೈಕ್ ಮಾಡಿದ್ವಿ. ಪ್ರೈವೇಟೈಸೇಷನ್ ಆಫ್ ಅಗ್ರಿಕಲ್ಚರ್ ಕಾಲೇಜಸ್ ಪ್ರೈವೇಟೈಸೇಷನ್ ಆಗಬಾರ್ದು ಅಂತಾನೆ ಸ್ಟ್ರೈಕ್ ಮಾಡಿದ್ವಿ. ಆದ್ರೂ ಅದಕ್ಕೇನು ಸರ್ಕಾರ ರೆಸ್ಪಾಂಡ್ ಮಾಡ್ದಲೇ ಪ್ರೈವೇಟೈಸೇಷನ್ಗೆ ಅವರು ಇದನ್ನ ಕೊಟ್ಟರು. ಆದ್ರೂ ಇವಾಗ ಅದನ್ನ ಕೊಟ್ಟಿದ್ದು ಏನೋ ಪ್ರಾಬ್ಲಮ್ ಇಲ್ಲ. ಆದ್ರೆ ಅವರಿಗೆ AO ಬರೆಯಕ್ಕೆ ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಅವ್ರಿಗೆ ಕೊಡೋದಲ್ದಲೆ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಅವ್ರಿಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮಷ್ಟು ನಮ್ಮ ಲೆವೆಲ್ಲೇ ಅಲ್ಲ, ಅವರು ಕಾಂಪಿಟೇಷನ್ ಎಲ್ಲ ಲೆವೆಲ್ ಇಲ್ವೇ ಇಲ್ಲ. ನಮಗೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಗೊತ್ತಿಲ್ಲ, ರಾವೇ ಪ್ರೋಗ್ರಾಮ್ ಅಟೆಂಡ್ ಮಾಡಿರಲ್ಲ ಅವರು ಏನೂ ಗೊತ್ತಿಲ್ಲ. ಅವರು ಒಂದು ಸಾಯಿಲ್ ಇವು ನಾವೇನು ಮಾಮೂಲಿ ಕಲಿತೀವಿ, ಜೆನೆಟಿಕ್ಸ್, ಸಾಯಿಲ್ ಅವೇನು ಕಲ್ತಿರಲ್ಲ. ಅವರು ಸುಮ್ಮನೆ ಸ್ಟಾಪ್ ಮಾಡ್ಬೇಕಂತ ನಮ್ಮ ಕೋರಿಕೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು 4 ವರ್ಷ ಓದಿ ಏನು ನಾಲೆಡ್ಜ್ ತಗೊಂಡಿರ್ತೀವಿ, ಪ್ರಾಕ್ಟಿಕಲ್ ನಾಲೆಡ್ಜ್, ಥಿಯರಿ ನಾಲೆಡ್ಜ್, ಆ ದೇಸಿ ಕೋರ್ಸಲ್ಲಿ ಅವ್ರು 1 ವರ್ಷದಲ್ಲಿ ಮಾಡೋದ್ರಿಂದ ಏನು ಅವಕಾಶ ಅವರಿಗೆ ನಾಲೆಡ್ಜ್ ಬರ್ತಾ ಇಲ್ಲ. ಅಷ್ಟೇ ಅಲ್ಲದೆ ನಮ್ಗೆ ಅವಕಾಶಗಳು ಕಡಿಮೆ ಆಗ್ತಿದೆ. ಅವರಿಗೆ ದೇಸಿ ಪ್ರೋಗ್ರಾಮ್ನ ಅವಾಗೇನೋ ಮೊದಲು ಇಟ್ಟು ಯಾರ್ಯಾರು ಅದನ್ನ ನೋಡ್ಕೊಳ್ತಾ ಇದ್ದಾರೆ, ಫರ್ಟಿಲೈಸರ್ಸ್, ಮೈನಸ್, ಅದ್ರ ಬಗ್ಗೆ ನಾಲೆಡ್ಜ್ ಸಿಗಲಿ ಅಂತ ಸ್ಟಾರ್ಟ್ ಮಾಡಿದ್ದೋರ್ತು ಈಗ ಅದನ್ನೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಸ್ಟಾಪ್ ಮಾಡ್ಕೊಬೇಕಂತ. ಮತ್ತೆ ಸ್ಪೋರ್ಟ್ಸ್ ಕೋಟಾನ ಇನ್ಕ್ಲೂಡ್ ಮಾಡಬೇಕು. ಎಷ್ಟೋ ಜನ ಕಷ್ಟಪಟ್ಬಿಟ್ಟು ಅವ್ರು ನಮ್ದು ಸ್ಟೇಟ್ ಎಜುಕೇಶನ್ ಮತ್ತೆ ಸ್ಪೋರ್ಟ್ಸ್ ನ ಮೇಂಟೈನ್ ಮಾಡ್ತಿರ್ತಾರೆ. ಬಟ್ ಅವರಿಗೆ ಇಲ್ಲಿ ಅನ್ಯಾಯ ಆಗ್ತಿದೆ. ನಮಗೂ ಕೂಡ 4 years ಆಗಲೇ ಪ್ರೋಗ್ರಾಮ್ ಮಾಡಿ, NSS ಎಲ್ಲ ಮಾಡಿ, ಫೀಲ್ಡ್ ವರ್ಕ್, HOT ಟ್ರೈನಿಂಗ್ ಎಲ್ಲ ಮಾಡಿರ್ತೀವಿ. ಥಿಯರಿ ಮತ್ತು ಪ್ರಾಕ್ಟಿಕಲ್ ನಾಲೆಜ್ 2 ಇರುತ್ತೆ ನಮಗೆ. ಬಟ್ ನಮ್ಗೆ ಇಲ್ಲಿ ಅನ್ಯಾಯ ಆಗ್ತಿದೆ. ಅದೇ AO ಮತ್ತೆ ಇದರಿಂದ ಪ್ರತಿ ಇಯರ್ ಕಂಡಕ್ಟ್ ಮಾಡಬೇಕು. ಲಾಸ್ಟ್ ಟೈಮ್ 2017 ಅಲ್ಲಿ ಕಂಡಕ್ಟ್ ಆಗಿದ್ದು, ಈಗ 9 years ಆಗಿದೆ. ಅರೌಂಡ್ ಅದಕ್ಕಿಂತ ಮೊದಲು 2014 ಅಲ್ಲಿ 2008, 2017 ವರ್ಷದಲ್ಲಿ AO ಮತ್ತೆ AO ಎಕ್ಸಾಮ್ ಕಂಡಕ್ಟ್ ಮಾಡಿರೋದು. ಬಟ್ ಇಲ್ಲಿವರೆಗೂ 9 years ಆಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚೆನ್ನಮ್ಮ ಸಮಾಧಿಗೆ 3ನೇ ದಿನದ ಹಾಲು ತುಪ್ಪ ಕಾರ್ಯ ನೆರವೇರಿಸಿದ ಕುಟುಂಬಸ್ಥರು. ಸದ್ಗತಿ ಕೋರಿ ಹಾಲು ತುಪ್ಪ ಅರ್ಪಣೆ ಕಾರ್ಯ. ತಂದೆ ತಾಯಿ ಹೆಸರಲ್ಲಿ ಧಾರ್ಮಿಕ ಸಾಮಾಜಿಕ ಸೇವಾ ಕ್ಷೇತ್ರ ನಿರ್ಮಾಣದ ಮಾಹಿತಿ ಹಂಚಿಕೊಂಡ HDK. ದೆಹಲಿಯಲ್ಲಿ ಸಂಸತ್ ಭವನದ ಎದುರು ಪ್ರತಿಪಕ್ಷಗಳ ಧರಣಿ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುವವರೆಗೂ ಹೋರಾಟ. ಸಂಸದ ಶ್ರೇಯಸ್ ಪಟೇಲ್ ಆಕ್ರೋಶ. ಬೇಲೂರು ಭಾಗದ ತೋಟಗಳಲ್ಲಿ ಕಾಡಾನೆ ಗುಂಪು. ಕಾಡಾನೆಗಳ ದಾಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ. ಶಾಶ್ವತ ಪರಿಹಾರಕ್ಕೆ ರೈತರ ಒತ್ತಾಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.